ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್. ಈ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಹಿಂದೆ ನೀವು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ 3ನೇ ಅವತಾರದ ಬಗ್ಗೆ ತಿಳ್ಕೊಂಡಿದ್ರಿ. ಈ ಒಂದು ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ 4ನೇ ಪವಾಡದ ಬಗ್ಗೆ ನಾವು ತಿಳಿತಾ ಹೋಗೋಣ. ಹಾಗಾದರೆ ಬನ್ನಿ. ಉಡುಪಿಯಿಂದ ಶ್ರೀಗಳವರು ಹರಿಹರ ಮಾರ್ಗವಾಗಿ ಗದಗ ಸಮೀಪದಲ್ಲಿರುವ ಕಿರೀಟಗಿರಿಗೆ ಆಗಮಿಸ್ತಾರೆ. ಕಿರೀಟಗಿರಿಯ ದೇಸಾಯಿಯು ಬಹಳ ಧರ್ಮಿಷ್ಠನಾದುದರಿಂದ ಭಕ್ತಿಯಿಂದ ಸ್ವಾಮಿಗಳ ಆತಿಥ್ಯದಲ್ಲಿ ಆಸಕ್ತನಾಗ್ತಾರೆ. ದೇಸಾಯಿ ವೆಂಕಟರಾಯನು ಗುರುಗಳಿಗೆ ಮನೆಯಲ್ಲಿ ಭಿಕ್ಷೆಯನ್ನು ಏರ್ಪಡಿಸಿರ್ತಾರೆ. ಆಗ ವೈಶಾಖ ಮಾಸ ವಸಂತ ಕಾಲವಾಗಿದ್ದರಿಂದ ಹೇರಳವಾಗಿ ಮಾವಿನ ಹಣ್ಣುಗಳನ್ನು ತರಿಸಿ ಭೋಜನಕ್ಕೆ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿಸಿರ್ತಾರೆ. ಎಲ್ಲರೂ ಗುರುಗಳ ಪೂಜಾರಾಧನೆಯಲ್ಲಿ ಮಗ್ನವಾಗಿರುವಾಗ ದೇಸಾಯಿಯವರ ಏಕಮಾತ್ರ ಪುತ್ರನು ಆಟವಾಡುತ್ತಾ ಬಂದು ಮಾವಿನ ಹಣ್ಣಿನ ಸ್ವೀಕರಣೆ ಇದ್ದ ದೊಡ್ಡ ಕೊಳಗದಲ್ಲಿ ಬಿದ್ದು ಮೃತರಾಗ್ತಾರೆ. ತೀರ್ಥ ಕೊಡುವ ಕಾಲದಲ್ಲಿ ಈ ಒಂದು ಅನಾಹುತ ವಿಚಾರ ಶ್ರೀಗಳಿಗೆ ತಿಳಿಯುತ್ತೆ. ಶ್ರೀ ಮೂಲರಾಮನ ಪೂಜೆ ನಡೆದಲ್ಲಿ ಅಪಮೃತ್ಯುವೆಂದರೇನು? ಜಗನ್ಮಂಗಳ ಮೂರ್ತಿ ಹಾಗೆಂದಿಗೂ ಮಾಡಗೂಡನು ಅಂತ ಹೇಳಿ ಎಲ್ಲಿ ತನ್ನಿ ಬಾಲಕನ ದೇಹವನ್ನು ಎಂದು ಆಜ್ಞಾಪಿಸಿದರು. ದುಃಖ ತಪ್ತರಾದಂತಹ ದೇಸಾಯಿ ದಂಪತಿಗಳು ಕಣ್ಣೀರಿಡುತ್ತಾ ಬಾಲಕನ ದೇಹವನ್ನು ತಂದು ಗುರುಗಳ ಮುಂದೆ ಇರಿಸಿದರು. ಶ್ರೀಗಳವರು ಮಂತ್ರಪೂರಿತ ಕಮಂಡಲೋದಕವನ್ನು ಬಾಲಕನ ಶರೀರದ ಮೇಲೆ ಪ್ರೋಕ್ಷಿಸಿ ಕಣ್ಮುಚ್ಚಿ ಧ್ಯಾನಿಸತೊಡಗಿದರು. ಮೃತನಾಗಿದ್ದಂತಹ ದೇಸಾಯಿ ಪುತ್ರ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲೆದ್ದು ಕುಳಿತನು. ಜನರು ಈ ಮಹಾ ಅದ್ಭುತ ಘಟನೆಯನ್ನು ಕಂಡು ದಿಗ್ಭ್ರಾಂತರಾದರು. ದೇಸಾಯಿ ದಂಪತಿಗಳ ಆನಂದ ಆಶ್ಚರ್ಯಕ್ಕಂತೂ ಪಾರವೇ ಇರಲಿಲ್ಲ. ಮೃತನಾದ ಮಗನನ್ನು ಬದುಕಿಸಿಕೊಟ್ಟಂತಹ ಮಹಾಮಹಿಮರಾದಂತಹ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತನ್ನ ಕಿರೀಟಗಿರಿ ಗ್ರಾಮವನ್ನೇ ಸಮರ್ಪಿಸಿ ಧನ್ಯರಾದರು. ಆ ಗ್ರಾಮ ಈಗಲೂ ಕೂಡ ಶ್ರೀಮಠಕ್ಕೆ ನಡೆದು ಬಂದಿದೆ. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ 4ನೇ ಪವಾಡ. ಹೀಗೆ ಮೃತನಾದಂತಹ ಬಾಲಕನನ್ನು ಜೀವಂತವಾಗಿಸಿದಂತಹ ಮಹಾಪವಾಡವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಮಾಡಿದ್ದಾರೆ. ಅಲ್ಲದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಮುಂದೆ ಇದೇ ಒಂದು ಪವಾಡ ಮುಂದುವರೆದ ಭಾಗವನ್ನು 5ನೇ ಪವಾಡವಾಗಿ ಹೇಳಿದ್ದಾರೆ. ಹಾಗಾದರೆ ಆ 5ನೇ ಪವಾಡ ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಸಂಪೂರ್ಣವಾದಂತಹ 230 ಪವಾಡಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಂಪೂರ್ಣವಾದಂತಹ ವಿಡಿಯೋವನ್ನು ನೋಡಿ ರಾಘವೇಂದ್ರ ಸ್ವಾಮಿ ಅವರ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಈ ಒಂದು 4ನೇ ಪವಾಡವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 5ನೇ ಪವಾಡಕ್ಕಾಗಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.